ಹಾಯ್ ಗುಡ್ ಮಾರ್ನಿಂಗ್ ಎವ್ರಿವನ್. ನಾನಿವತ್ತು 2 ಪದರ ಚಪಾತಿ ಹಾಗೆ ಬಟಾಣಿ ಕಾಳು ಪಲ್ಯ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೆ. ಇದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಾ ಇದ್ದೀನಿ. ನನಗೆ ಯಾವಾಗಲೂ ಅನ್ನಿಸ್ತಾ ಇರುತ್ತೆ ಡೈಲಿ ಸಂಜೆ ನಾಳೆ ಏನು ತಿಂಡಿ ಮಾಡೋದು, ಏನು ತಿಂಡಿ ಮಾಡಿದರೆ ಚೆನ್ನಾಗಿರುತ್ತೆ ಅಂತ. ಅದಕ್ಕೆ ಯೋಚನೆ ಬಂತು, ಚಪಾತಿ ಮಾಡಿಕೊಂಡು ಅದಕ್ಕೆ ಬಟಾಣಿ ಕಾಳು ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂಥೇಳಿ ಬಟಾಣಿ ಕಾಳನ್ನು ನೈಟೇ ನೆನೆಸಿಟ್ಕೊಂಡಿದ್ದೆ. ಈಗ ಮಾರ್ನಿಂಗು ನಾನು ಚಪಾತಿ ಹಿಟ್ಟನ್ನು ಒಂದು 1/4 ಗಂಟೆ ನೆನೆಸಿಟ್ಕೊಂಡು ನಂತರದಲ್ಲಿ ಚಪಾತಿಯನ್ನು ಮಾಡ್ಕೊತಾ ಇದ್ದೀನಿ. 2 ಪದರ ಚಪಾತಿ ಮಾಡ್ಕೊಳ್ಳೋದು ತುಂಬಾ ಈಸಿ. ಸ್ವಲ್ಪ ಹಿಟ್ಟು ತೊಗೊಂಡು 2 ಕಡೆ ಸ್ವಲ್ಪ ಉತ್ಕೊಬೇಕು. ಒಂದು ಸೈಡಿಗೆ ಸ್ವಲ್ಪ ಆಯಿಲು, ಇನ್ನೊಂದು ಸೈಡಿಗೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಎರಡನ್ನೂ ಸೇರಿಸಿ ನಾವು ಅದನ್ನು ಉತ್ಕೋಬೇಕು. ಈ ಥರ ನೀಟಾಗಿ ಉತ್ಕೊಂಡ್ರೆ ಚೆನ್ನಾಗಿ ಚಪಾತಿ ಬರುತ್ತೆ, ಮಧ್ಯೆ ಉಪ್ಕೊಂಡು ಬರುತ್ತೆ ಕೂಡ. ಈ ಥರ ಒಂದು ಸರಿ ಟ್ರೈ ಮಾಡಿ ನೋಡಿ. ನನಗೆ ಬಿಜಾಪುರದಲ್ಲಿ ನಾನು ಟೀಚರಾಗಿ ವರ್ಕ್ ಮಾಡ್ತಿರ್ಬೇಕಾದ್ರೆ 2 ಪದರ ಚಪಾತಿ ಮಾಡ್ಕೊತಾ ಇದ್ದರು. ನಾನು ಕಲಿಬೇಕು ಅಂತ ಅಂದ್ಕೊಂಡು ಅವ್ರ ಜೊತೆನೇ ಕಲ್ತ್ಕೊಂಡಿದ್ದಷ್ಟೇ. ಇದನ್ನೊಂದು ಸಲ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ, ಯಾವಾಗಲೂ ಆಗಿರಲಿಲ್ಲ. ಸೊ ಇವತ್ತು ಮಾಡ್ಕೊತಾ ಇದ್ದೀನಿ ಅಷ್ಟೇ. ಕುಕ್ಕರಲ್ಲಿ ಬಟಾಣಿ ಕಾಳು ಹಾಗೆ ಈರುಳ್ಳಿ, ಟೊಮೆಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಖಾರದ ಪುಡಿ ಹಾಕಿ ಬೆಳ್ಳುಳ್ಳಿ ಹಾಗೆ ಸ್ವಲ್ಪ ಕರಿಬೇವು, ಸಾಸಿವೆ, ಜೀರಿಗೆ ಇದನ್ನೆಲ್ಲ ಒಟ್ಟಿಗೆ ಹಾಕಿ ಸ್ವಲ್ಪ ಆಯಿಲನ್ನು ಹಾಕಿ ಇಟ್ಕೊತಾ ಇದ್ದೀನಿ. 2 ಪದರ ಚಪಾತಿ ಹಾಗೆ ಬಟಾಣಿ ಕಾಳು ಪಲ್ಯ ಯಾರಿಗಾದರೂ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.